ಅಮ್ಮಾರ ಬಂದಾಗಿಂದ ಹಂಗೆ ಕುಂತೀರಿ ಇರಿ ಬಡ ಬಡ ಪಲ್ಯ ಎಲ್ಲ ಆಗೈತಿ ರೊಟ್ಟಿ ಮಾಡ್ತೀನಿ ಊಟ ಮಾಡಿಬಿಡಂತ ಎಲ್ಲರೂ. ಏ ಬೇಡವಾ ಬೇಡ, ಮನ್ಯಾಗ ಅಡುಗೆ ಎಲ್ಲ ಮಾಡಿಟ್ಟು ಬಂದಾಳ ನಮ್ಮ ಲಲಿತವ, ಅಲ್ಲೇ ಹೋಗಿ ಊಟ ಮಾಡ್ತೀವವ. ಮತ್ತು ನೀವೇನು ಮಾಡಕ್ಕೆ ಹೋಗೋದು ಬೇಡ, ನಾವು ಹೋಗ್ತೀವಿ. ಮತ್ತು ಭಾಳ ಹೊತ್ತಾದ್ರೆ ನಮ್ಮ ಮನ್ಯಾಗು ಮತ್ತು ಎಲ್ಲಿ ಹೋದ್ರು ಏನು ಅಂತಂದು ಅವರಿಗೂ ಅನುಮಾನ ಬರ್ತೈತಿ. ಅದಕ್ಕೆ ಬೇಡ ಬೇಡ, ನಾವು ಮನೆಗೆ ಹೋಗೋ ಊಟ ಮಾಡ್ತೀವಿ. ಹಂಗಾರೆ ಚಾನಾರು ಮಾಡ್ತೀನಿ ತಡ್ರಿ, ಚಾನಾರು ಕುಡಿಯಂತ್ರಂತ. ಅಯ್ಯೋ ಮಾಧವ, ಏನು ಬೇಡ. ಈಗ ಮದುವೆ ಎಲ್ಲ ಆದಮೇಲೆ ಒಂದ್ಸಲ ನಾವು ಮನೇನ ರೋಷ್ಟು ಬರ್ತೀವಂತ, ಅವ ಬೇಕಾದ್ರೆ ನಿಂಗೆ ಏನು ಅನಿಸ್ತೈತಿ ಅದನ್ನು ಮಾಡ್ಕೊಡಂತೆ ಅಂತ ಅಡಿಗೆನ. ಈಗೇನು ಬೇಡವ, ಅದು ಅಲ್ಲ ಈ ಬಿಸಿಲಾಗ ಚಹಾ ಕುಡಿದ್ರೆ ಆಗಿ ಬರಂಗಿಲ್ಲ ಬೇವ ನಮಗೂ, ಅದಕ್ಕೆ ಏನು ಬೇಡ. ಹಾಂ ಚಿಗವ, ಏನು ಬೇಡ, ನೀ ಆರಾಮಾಗಿ ಕೂತ್ಕೋ. ಈ ಅಮ್ಮ ಅಂದಂಗೆ ಮನ್ಯಾಗ ಎಲ್ಲರೂ ಆರಾಮದಾರ? ಚಿಗವ ಎಲ್ಲರೂ ಆರಾಮದಾರ? ಅವ್ರಿಗೇನಾಗೈತಿ ರೋಗ? ಎಲ್ಲರೂ ಆರಾಮದಾರ ನೋಡು. ಮತ್ತು ಈಗ ಪವ್ಯ ಮತ್ತು ಗಿರಿಜವ ಕಾಲೇಜ್ ಹೊಂಟಾರಿಲ್ಲ ಬೇ, ಚಲೋನ ತಂಗೆ ಓದಾಕ ಕುಂತಾರಿಲ್ಲ, ಅವ್ರ ಕಡೆ ಎಲ್ಲ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ಬೇ. ಏನು ಓದ್ತಾವ ಏನು ಬಿಡ್ತಾವ ಯಾವಾಗ ನೋಡಿದ್ರು ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾವೆ. ನಿಮ್ಮ ಚಿಗವಾಗ ಬುದ್ಧಿಲ್ಲ, ಮಕ್ಕಳಿಗೆ ಒಟ್ಟ ಬುದ್ಧಿನೇ ಹೇಳಂಗಿಲ್ಲ. ಅವ್ರು ಹೆಂಗಂತಾರೆ ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿತಾಳೆ. ಅವರ ಏನು ಮಾಡವವ? ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತೀವಿ, ಮುಂದಿಂದ ಅವ್ರಿಗೆ ಬಿಟ್ಟಿದ್ದ ಆಟ. ಲಲಿತವ ಹಿಂಗಂತೀನಂತ ಬೇಸರ ಮಾಡ್ಕೊಬೇಡವ. ಪವ್ಯ ಯಾಕೋ ಸರಿ ಇಲ್ಲ ಅಂತ ಅನ್ಸಕೊಂತೈತವ. ಅವಂದು ಸವಾಸದ ದೋಷ ಅಂತಾರಲ್ಲ, ಸವಾಸ ದೋಷ ಭಾಳ ಐತೆ ನೋಡವ. ಅವ್ನ ಸುತ್ತಮುತ್ತಲಿರೋ ಸ್ನೇಹಿತರು ಸರಿ ಇಲ್ಲವ. ಒಂದು ಸ್ವಲ್ಪ ನೀನೇ ಯಾವಾಗಾರ ತಿಳಿಸಿ ಹೇಳಿ ನೋಡವ ಅವನಿಗೆ. ಯಾಕಂದ್ರೆ ಭಾಳ ಒಂಥರ ಜೊತೆ ಇದ್ದಂದ್ರೆ ಇವನು ಕೆಟ್ಟ ಹೊಕ್ಕ ನೋಡು, ನಾಳೆ ಮಂದಿ ಇವನಿಗೂ ಅಂತಾರೆ ನೋಡವ. ಯಾಕೆ ಚಿಗವ ಏನಾಯ್ತು? ಹ್ಞೂ ಬೇಯಮ್ಮ, ಯಾವಾಗ ನೋಡಿದ್ರು ಬರೀ ಊರಾಗ ಹುಡುಗರು ಅದಾವಲ್ಲ ಒಂದು ನಾಲ್ಕು, ಆ ಹುಡುಗರು ಒಟ್ಟ ಸರಿ ಇಲ್ಲ. ಅವುಗಳ ಜೊತೆ ಇವನು ಇರ್ತಾನೆ, ಮತ್ತು ಇವನು ಕೆಟ್ಟ ಹೋಗ್ತಾನೆ ನೋಡ್ಬೆ. ಒಂದು ಸ್ವಲ್ಪ ನೀನ ತಿಳಿಸಿ ಹೇಳ್ತೇನೆ ನೋಡಿ ನಿನ್ನ ಮೊಮ್ಮಗ. ನನಗೂ ಹೇಳಿ 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 ಸಾಕಾಗಿ ಹೋಗ್ಬಿಟ್ಟಿದವ. ಎಷ್ಟಂತ ಹೇಳಾನ ಹೇಳು? ಬೈದೆ ಹೇಳಾತು, ಹೊಡೆದು ಹೇಳಾತು, ಇನ್ನು ಹೆಂಗೆ ಹೇಳ್ಬೇಕು ಹೇಳವ ಅವನಿಗೆ? ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನೋಡವ ಅತ್ತಾಗ. ಮನ್ಯಾಗ ಒಂದು ಏನು ಕೆಲಸ ಮಾಡಲ್ಲ ಅಲ್ಲಿತವ. ಏನಂದ್ರೆ ಏನೂ ಮಾಡಂಗಿಲ್ಲ. ಆಕೆ ನಿಮ್ಮ ಚಿಗವ್ ಮೈ ಮೇಲೆ ಬಿದ್ದೈತಿ ಎಲ್ಲ ಕೆಲಸ. ಆಕೆ ಗಿರಿಜಿ ಅವಾಗ ಒಂಚೂರು ಇವಾಗ ಒಂಚೂರು ಅಷ್ಟ ಬಂದು ಹೋಗ್ಕಳ. ಅವ ಅಂತವ ಒಂದು ಮಾತು ಕೇಳಂಗಿಲ್ಲ, ಒಂದು ಅಂಗಡಿಗೆ ಹೋಗಂಗಿಲ್ಲ, ಏನಿಲ್ಲ ನೋಡು. ಹೆಂಗೆ ಹೇಳ್ಬೇಕು ಹೇಳವ? ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನೋಡು. ಈ ಅಮ್ಮ ನೀ ಏನು ತಲೆ ಕೆಡ್ಸ್ಕೊಬೇಡ, ನಂಗೆ ಒಂದು ಸ್ವಲ್ಪ ಟೈಮ್ ಸಿಗಲಿ, ಅವನು ಯಾವಾಗಾರ ಎಲ್ಲರೂ ಸಿಕ್ಕ ಅಂದ್ರೆ ನಾನು ಒಂದು ಸ್ವಲ್ಪ ತಿಳಿಸಿ ಹೇಳ್ತೀನಂತವು. ಸರಿನವ, ನೀನು ಒಂದು ಸಲ ಮಾತಾಡು, ನಾನು ಒಂದು ಸಲ ಕೈ ತೊಗೋತೀನಿ, ಅವಾಗ ಸುದ್ದಾಕ್ಕನ. ಸವಿ ಬಾಲೆ ನಿಂತ ಒಂಚೂರು ಮಾತಾಡೋದೈತಿ. ಸರಿ ಬಾ. ಅಮ್ಮಾರ ಅಂದಂಗೆ ವರದಕ್ಷಿಣೆ ಬಗ್ಗೆ ಏನೂ ಮಾತಾಡಲಿಲ್ಲ ರೀ. ಹುಡುಗಗ ಏನು ಹಾಕ್ಬೇಕು ಏನು ಅಂತಂದು ನಮ್ಮ ಮನೆಯವರು ಅದ್ರ ಬಗ್ಗೆನ ಕೇಳು ಅಂತಂದಿದ್ರು. ಮತ್ತು ಏನು ಕೊಡ್ಬೇಕ್ರಿ ವರದಕ್ಷಿಣೆನ? ನೋಡಿ ಮಾಧವ, ನಮ್ಮ ಚಂದ್ರಿಗೂ ವರದಕ್ಷಿಣೆ ಇಸ್ಕೊಳ್ಳೋದು ಒಟ್ಟು ಇಷ್ಟ ಇಲ್ಲ ಆಗಿತ್ತು. ಅವನಾದ್ರೂ ವರದಕ್ಷಿಣೆ ಒಟ್ಟ ಇಸ್ಕೊಂಡಿಲ್ಲ. ಅದು ಲಲಿತವನ ಮನೆ ಲಲಿತವನ ಹೆಸರು ಮೇಲೆ ಐತಿ ಅಂತಂದು, ಅದು ಅಕ್ಕಿ ಈಗಾದ್ರೂ ಅಕ್ಕಿ ಹೆಸರು ಮೇಲೇ ಐತಿ. ಅದು ಅವ್ರ ಅಪ್ಪ ಅವ್ರವ್ವ ಕಟ್ಸಿದ್ದು ಅಕ್ಕಿಗೆ ಇರ್ಲಿ ಅಂತಂದು ಅವ್ನು ಸುಮ್ಮನೆ ಅದಾನ. ಅವನಿಗೂ ಒಟ್ಟ ವರದಕ್ಷಿಣೆ ಇಸ್ಕೊಳಕ್ಕಿಲ್ಲ. ನಮ್ಮ ಕೃಷ್ಣ ಆದ್ರೂ ಹಂಗೆ, ಅವನಿಗೂ ವರದಕ್ಷಿಣೆ ಇಸ್ಕೊಳಕ್ಕೆ ಒಟ್ಟ ಇಷ್ಟ ಇಲ್ಲ. ವರದಕ್ಷಿಣೆನ ಕೇಳಾಕ ಹೋಗ್ಬೇಡ್ರ ಅಂತ ಅವನು ಮದುವೆ ಸುದ್ದಿ ಎತ್ತಿದಾಗಲೇ ಹೇಳೋಣ. ವರದಕ್ಷಿಣೆ ಏನು ಬೇಡವ. ನೀವು ತಾಳಿ ಐತಲ್ಲ, ತಾಳಿ ಒಂದಷ್ಟ ಮಾಡಿಕೊಡ್ರಿ ಆಕೆಗೆ, ನಿಮ್ಮ ಮಗಳಿಗೆ. ಮತ್ತು ತಾಳಿ ಚೈನು ಬೇಡ, ಬರೀ ತಾಳಿ ಅಷ್ಟೇ ಮಾಡಾಕ್ರಿ. ಮುಂದೆ ಅವ್ನು ದುಡ್ದು ಅವ್ನ ಹೆಂಡತಿಗೆಲ್ಲ ಮಾಡ್ಸಾಕ್ತಾನೆ. ನಿಮಗೂ ಒಬ್ಬ ಮಗ ಅದಾನ, ಮುಂದೆ ಅವನಿಗೂ ಬೇಕಾಕೈತಿ. ನೀವೇನು ವರದಕ್ಷಿಣೆ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಮದುವೆದಷ್ಟ ಒಂದು ಸ್ವಲ್ಪ ಅದೆಲ್ಲ ತಯಾರಿದೆ ನೋಡ್ಕೋತೀನಿ ಅಂತ ಅಂದಿರಲ್ಲ, ಅಷ್ಟ ಮಾಡಿಬಿಡ್ರಿ ಸಾಕು. ಹಂಗಲ್ರಿ ಅಮ್ಮರ, ಒಂದು ನಾಳೆ ಊರಾಗಾರ ಗೊತ್ತಾತಂದ್ರೂ ಏನಂತಾರೆ ಹೇಳ್ರಿ. ನಾವು ಬೇಕಾರೆ 1 ತೊಲಿ 2 ತೊಲಿ ಬೇಕಾರೆ ಮಾಡ್ಸಾಕ್ತೀವಿ ತಗೋರಿ ಕೃಷ್ಣಾಗ. ಅಯ್ಯೋ ದೇವ್ರೇ, ಅವನಿಗೆ ಏನಾರ ನೀವು ಬಂಗಾರ ಮಾಡ್ಸಾಕ್ತೀನಿ ಅಂತ ಅಂದ್ರೆ ಅವನು ಬೇಡ ಅಂದ್ರೆ ಬೇಡ ಅಂತ ನೋಡ್ರಿ, ಮತ್ತು ಜಗಳನ ತೆಗೆದುಬಿಡ್ತಾನೆ. ಅವನಿಗಿದೆಲ್ಲ ಇಷ್ಟನೂ ಆಗಂಗಿಲ್ಲ. ಬೇಡ ಇವಾಗ ಸದ್ಯಕ್ಕಂತೂ ಏನಂದ್ರೆ ಏನು ಬೇಡ. ಮುಂದೆ ಬೇಕಾರ ಹಂಗೇನಾರ ನಿಮ್ಗೆ ಹಾಕ್ಬೇಕಂತ ಅನ್ಸಿದ್ರೆ ನಿಮ್ಮ ಮಗಳಿಗೆ ಮುಂದೆ ಹಾಕಂತ್ರಿ ಅಂತ. ಆದ್ರೆ ಇವಾಗ ಏನಂದ್ರೆ ಏನು ಬೇಡ, ಸುಮ್ಮನೆ ಸಿಂಪಲ್ಲಾಗಿ ಮದುವೆ ಮಾಡಿ ಮುಗಿಸ್ಬಿಡನ್ರಿ ಅಷ್ಟೇ. ಈ ವರದಕ್ಷಿಣೆದೆಲ್ಲ ನೀವೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಚಂದ್ರದೇನು ಕೃಷ್ಣಂದೇನು ಇಬ್ಬರದು ಒಂದೇ ಸ್ವಭಾವ ಅಲ್ಲ, ಒಂದೇ ರೀತಿ ಇದು ನೋಡೋರ ಸ್ವಭಾವ. ಹೌದೌದು, ನಮ್ಮ ಮನ್ಯಾಗ ನಮ್ಮ ಮಳಿಯಂದ್ರನ್ನು ಹೊತ್ಬಿಟ್ಟಾರ ಚಂದ್ರು ಮತ್ತು ಕೃಷ್ಣ. ಅವರಿಬ್ಬರದ್ದು ಸ್ವಭಾವ ಸೇಮ್ ಅವ್ರ ಅಪ್ಪನಂಗೆ. ಇನ್ನು ನಮ್ಮ ರಾಜು ಗೌರಿ ಅವರಿಬ್ಬರು ನನ್ನ ಮಗಳನ್ನ ಹೊತ್ಬಿಟ್ಟಾರ, ತಾಯಿನ ಹೊತ್ಬಿಟ್ಟಾರಲ್ಲ. ಅವ್ರ 3 ಜನದ್ದು ಒಂಥರ ಸ್ವಭಾವ ನಮ್ಮ ಮನ್ಯಾಗ. ಮಾಧವ, ಪುಣ್ಯ ಮಾಡಿದ್ದೀನಿ ನೀನು ಅಂತ ಒಳ್ಳೆ ಅಳಿಯಂದ್ರನ್ನು ಪಡೆಯಾಕ, ಗೊತ್ತಾತಿಲ್ಲ ಈಗಾರ? ಹ್ಞೂ ರೀ ಅಮ್ಮರ, ಹ್ಞೂ ರೀ, ನಿಜ ಒಳ್ಳೆ ಹುಡುಗ ಅದಾನ. ಅದಕ್ಕೆ ನಮ್ಗೆ ಲಲಿತವ ಈ ಅದು ಮದುವೆ ವಿಷಯ ತೆಗೆದ ತಕ್ಷಣ ನಾವು ಒಪ್ಕೊಂಡ ಬಿಟ್ವಿ. ಎಲ್ಲೋ ಒಂದು ಅವರಿಬ್ಬರು ಒಟ್ಟಿನಲ್ಲಿ ಚಂದನ ಖುಷಿ ಖುಷಿಯಾಗಿ ನಮ್ಮ ಕಣ್ಣು ಮುಂದೆ ಇದ್ರೆ ಅಷ್ಟೇ ಸಾಕು ನೋಡ್ರಿ. ಈ ದುಡ್ಡು ಆಸ್ತಿ ಅಂತಸ್ತೆಲ್ಲ ಎಷ್ಟು ದಿನದ್ದು? ಹೌದಿಲ್ಲ? ಇಬ್ಬರು ಚಂದನ ತಂಗ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ನಡೆಸಿದ್ರೆ ಅಷ್ಟೇ ಸಾಕು ನೋಡಂತೆ ನೋಡು ಮಾಧವ. ನಾನಂತೂ
ಏ ಹೌದ್ರಿ ಅಮ್ಮರ, ನೀವು ಹೇಳೋದು ಬರೋಬ್ಬರಿನೇ ಐತಿ. ನಿಜ, ಅದು ಮಾತ್ರ ನಿಜ. ಅವರಿಬ್ಬರು ಚಂದನ ತಂಗ ಜೀವನ ನಡ್ಸ್ಕೊಂಡು ಹೋದ್ರೆ ಅಷ್ಟೇ ಸಾಕು ನೋಡ್ರಿ ನಮಗೂ. ಲಲಿತಿ, ಏನೇ ಮಾತಾಡ್ಬೇಕಂತ ಕರ್ಕೊಂಬಂದಿಯಲ್ಲೇ? ಏನಿಲ್ಲ ಸರಿ, ಅದು ನಾನು ಕೃಷ್ಣನ ನಂಬರ್ ಕೊಡ್ತೀನಿ, ನೀನೇ ಫೋನ್ ಹಚ್ಚಿ ಮಾತಾಡ್ತೆ. ಅವನು ನಿನ್ನ ಜೊತೆ ಮಾತಾಡಿ ಫೋನ್ ಹಚ್ಚಂತಂದ್ರೆ ಅವನಿಗೇನ ಸಂಕೋಚ ಆಗುತ್ತಂತೆ, ಎಲ್ಲಿ ನೀನು ತಪ್ಪು ತಿಳ್ಕೊಂಡ್ಬಿಡ್ತೀಯ ಏನಂತಂದು. ಅದಕ್ಕೆ ನಿನಗೆ ಫೋನ್ ನಂಬರ್ ಕೊಡ್ತೀನಿ, ನೀನೇ ಮಾತಾಡ್ತೀಯ, ಕೃಷ್ಣಗೆ ಫೋನ್ ಹಚ್ಚಿ. ಲಲಿತಿ, ನಾನು ಫೋನ್ ಹಚ್ಚಿ ಮಾತಾಡ್ಲಾ? ಸರಿ, ಇಷ್ಟೊಂದು ಡವ್ ಸಾಕು. ಸುಮ್ಮನೆ ಫೋನ್ ನಂಬರ್ ಕೊಡ್ತೀನಿ, ಫೋನ್ ಹಚ್ಚಿ ಮಾತಾಡು. ಜಾಸ್ತಿ ಡವ್ ಮಾಡೋಕ್ಕೆ ಹೋಗ್ಬೇಡ. ಲೇ, ಹೆಂಗೆ ಮಾತಾಡ್ತೀಯಲ್ಲ ನೀನು? ಮತ್ತು ಇಷ್ಟೊಂದು ನಾಟಕ ಎಲ್ಲ ಬೇಡ. ನನಗೆ ಮದುವೆಗಿಂತ ಮುಂಚೆ ಫೋನ್ ಹಚ್ಚಿ ಮಾತಾಡು ಅದೇನಾಕೈತಿ ಅಂತಂದು ಫೋನ್ ಹಚ್ಚಿ ಮಾತಾಡೋ ತನಕ ಬಿಡ್ತಿಲ್ಲಾಗಿದ್ದಿ. ಇವಾಗ ನೀನು ಅಷ್ಟೇ, ಸುಮ್ಮನೆ ಬಾಯಿ ಮುಚ್ಕೊಂಡು ತಪ್ಪಗೆ ಫೋನ್ ನಂಬರ್ ಕೊಡ್ತೀನಿ, ನೀನು ಬಾಯಿ ಮುಚ್ಕೊಂಡು ತಪ್ಪಗೆ ಫೋನ್ ಹಚ್ಚಿ ಮಾತಾಡ ಆಮೇಲೆ, ಸರಿನಾ? ಸರಿ ಆಯಿತು ತಗೋ. ಅದು ನೀನು ಹೇಳಾಕುಂತಿದ್ದಿ ಅಂತಂದು ಫೋನ್ ಹಚ್ಚಿ ಮಾತಾಡ್ತೀನಿ ನಾನು. ಹೌದಾ? ಹಾಗಂದ್ರೆ ನಿನಗೆ ಫೋನ್ ಹಚ್ಚಿ ಮಾತಾಡೋಕೆ ಇಷ್ಟ ಇಲ್ಲ ಅಂದರೆ ಬ್ಯಾಡ ಬಿಡು. ಹೆಂಗೋ ನಾಡಿದ್ದ ಮದುವೆನ ಆಗಾಕುಂತಿರಲ್ಲ. ಸರಿ ಬಿಡು, ಬೇಡ. ಫೋನ್ ನಂಬರ್ ಕೊಡೋದು ಯಾಕೆ? ಸುಮ್ಮನೆ ನಿನಗೆ ಅಷ್ಟೆಲ್ಲ ತ್ರಾಸ ಯಾಕೆ? ಬ್ಯಾಡ ಬಿಡು, ಬೇಡ. ಲಲಿತಿ, ಏನು ಅದು? ಅದು ಏನು ಅದು? ಅದು ಫೋನ್ ನಂಬರ್ ಕೊಡಲೆ, ನಾನು ಹಚ್ಚಿ ಮಾತಾಡ್ತೀನಿ. ಮತ್ತು ಈಗಾರ ಫೋನ್ ನಂಬರ್ ಬೇಡ, ನಾನು ಹಚ್ಚಿ ಹೆಂಗೆ ಮಾತಾಡಲಿ? ನೀನು ಒತ್ತಾಯ ಮಾಡೋದಕ್ಕೆ ಬೇಕಾದ್ರೆ ನಾ ಫೋನ್ ಹಚ್ಚಿ ಮಾತಾಡ್ತೀನಿ ತಗೋ ಅಂತ ಏನೇನೋ ದೊಡ್ಡದಾಗಿ ಡವ್ ಮಾತಾಡಕುಂತಿದ್ದಿ. ಇಲ್ಲಿ ನನಗೆ ಕಾಡಿಸ್ತಿದ್ದೇನೆ ನೀನು. ನನ್ನ ಮದುವೆ ಟೈಮಿಗೆ ನೀ ನನಗೆ ಹೆಂಗೆ ಕಾಡ್ಸಿದ್ದಿ ನೋಡು. ಸರಿ ತಗೋ, ಹಂಗಂತ ಇವಾಗ ರಿವೆಂಜ್ ತಗೋಬೇಡ. ಹೋಗೋದಕ್ಕೆ ಫೋನ್ ನಂಬರ್ ಕೊಟ್ಟು ಹೋಗು. ಲಲಿತಿ, ಒಂದು ಮಾತು ಕೇಳ? ಕೇಳು. ಅದು ಅವರಿಗೆ ನಾನು ನಿಜವಾಗ್ಲೂ ಇಷ್ಟ ಆಗಿದ್ದೀನಾ? ಅದನ್ನು ನೀನು ನಿನ್ನ ಮದುವೆ ಆಗೋ ಹುಡುಗ ನೀನು ಫೋನ್ ಹಚ್ಚಿ ಕೇಳ್ಬೇಕಪ್ಪ. ನನಗೆ ಕೇಳಿದ್ರೆ ನಾನೇನು ಹೇಳಿ? ನಾ ಫೋನ್ ನಂಬರ್ ಕೊಡ್ತೀನಿ, ನೀನೇ ಬೇಕಾದ್ರೆ ಇವಾಗ ಫೋನ್ ಹಚ್ಚಿ ಮಾತಾಡು. ಸರಿ ಕೊಡು, ಹಂಗಂದ್ರೆ ನಾನು ಫೋನ್ ಹಚ್ಚಿ ಮಾತಾಡ್ತೀನಿ. ಡೌರಾಣಿ, ಫೋನ್ ತಗೋ, ನಂಬರ್ ಹೇಳ್ತೀನಿ. ನಿನ್ನ ವಾಟ್ಸಪ್ ನಂಬರಿಗೆ ಆಲ್ರೆಡಿ ಫೋನ್ ನಂಬರ್ ಕಳಿಸೀನಿ. ಮಾತಾಡಿ ಹೊರಗಡೆ ಬಾ, ನಾ ಹೊರಗಡೆ ಇರ್ತೀನಿ. ಸರಿ. ಎಲ್ಲಿರ್ತಾರೋ ಏನೋ, ಹೊಲದಲ್ಲಿರ್ತಾರೋ ಏನೋ. ಫೋನ್ ಹಚ್ಚಿ ಮಾತಾಡ್ಬಿಡೋಣ ಇವಾಗಲೇ. ಇದೇನು ಇವರು ಇನ್ನೂ ಫೋನ ಎತ್ತುತ್ತಾ ಇಲ್ಲಲ್ಲ? ಎಷ್ಟೊತ್ತಾಯ್ತು? ಇದೇ ಯಾರ್ದಪ್ಪ ಫೋನ್ ನಂಬರ್? ಇದೇ ಮೊದಲನೇ ಸಲ ಅಲ್ಲ ಈ ನಂಬರ್ ನೋಡಾಕುಂತಿದ್ದು ನಾನು. ಹಲೋ ಅದು ಹಲೋ. ಹಲೋ, ಹೇಳ್ರಿ, ಯಾರು ನೀವು? ಅದು ನೀವು ಕೃಷ್ಣ ಅವರಾ? ಅಲ್ರಿ, ನನ್ನ ಫೋನಿಗೆ ಫೋನ್ ಹಚ್ಚಿ ನನಗೆ ಕೃಷ್ಣ ಅವರ ನೀವು ಅಂತ ಕೇಳ್ತಾ ಇದ್ದೀರಲ್ಲ. ನಾನೇ ಕೃಷ್ಣನ ಮಾತಾಡಕುಂತಿರೋದು. ನೀವ್ಯಾರು ಹೇಳ್ರಿ? ಅದು ನಾನು ರೀ ಮಾತಾಡ್ತಾ ಇರೋದು. ಅದು ನಾನು ರೀ ಮಾತಾಡ್ತಿರೋದು. ಅಲ್ರಿ, ಅದು ಅಂತಾನು ಹೆಸರಿರುತ್ತಾ? ನೀವ್ಯಾರಿ ನೀವು ಅದು ಅಂತ ಹೆಸರು ಇಟ್ಕೊಂಡಿರೋದು? ಅಯ್ಯೋ, ನನ್ನ ಹೆಸರು ಅದು ಅಂತ ಅಲ್ಲ. ಅಯ್ಯ, ಲಘುನ ಹೇಳ್ರಿಪ್ಪ, ಯಾರು ಅಂತಂದು. ಹೊಲ್ದಾಗ ಕೆಲಸ ಭಾಳ ಅದಾವ, ನಾನು ಕೆಲಸ ಮಾಡಕೊಂತೀನಿ. ಫೋನ್ ಹಚ್ಚಿ ನೀವು ಈ ಹೆಸರು ಹೇಳವಲ್ರಿ, ಯಾರಂತಾನು ಹೇಳವಲ್ರಿ. ನಿಮ್ಮ ಕೆಲಸ ನೋಡಿದ್ರೆ ರಗಡದವು, ನಾನು ಯಾರಂತ ಹೇಳ್ರಿ ನೀವು. ಅಯ್ಯೋ ದೇವ್ರಿ, ಇವ್ರಿಗೊಂದು ಗೊತ್ತೇ ಆಗ್ತಾ ಇಲ್ಲ. ಹಲೋ, ಅದಿರ ಏನಿಲ್ರಿ ಫೋನಾಗ? ಹಾಂ ರೀ, ಅದೀನಿ. ನಾನು ಸವಿತಾ ಮಾತಾಡ್ತಿರೋದು. ಸವಿತಾನ? ಯಾ ಸವಿತಾ? ಓ, ನೀವ ಮಾತಾಡ್ತಾ ಇರೋದು? ಹಾಂ ರೀ, ನಾನೇ ಮಾತಾಡ್ತಾ ಇರೋದು. ಅದು ಲಲಿತಾ ಇವಾಗ ಫೋನ್ ನಂಬರ್ ಕೊಟ್ಲು, ಅದಕ್ಕೆ ಫೋನ್ ಹಚ್ಚಿ ಮಾತಾಡಿದ್ರಾಯ್ತು ಅಂತ ಫೋನ್ ಮಾಡಿದೆ. ನಿಮ್ಗೆ ತೊಂದರೆ ಆಯ್ತನ್ರಿ? ನಿಮ್ಮ ಕೆಲಸ ಭಾಳ ಇದ್ವನ? ಅಯ್ಯೋ, ಹಾಗೇನಿಲ್ರಿ, ಪರವಾಗಿಲ್ಲ, ಮಾತಾಡ್ರಿ. ಅದು ಹೊಲ್ದಾಗ ಕೆಲಸ ಹಂಗೆ ಇರೋದ್ರಿ, ಏನೂ ತಪ್ಪು ತಿಳ್ಕೊಬೇಡ್ರಿ. ಅದು ಯಾರ್ದ ನಿಮ್ಮ ನಂಬರ್ ನಂದ್ರಾಗ ಸೇವ್ ಇಲ್ಲ ಆಗಿತ್ತು, ಏನಿಲ್ಲ ಇತ್ತಲ್ಲ, ಹಾಗಾಗಿ ಗೊತ್ತಾಗ್ಲಿಲ್ಲ ರೀ, ಏನೂ ತಿಳ್ಕೊಬೇಡ್ರಿ. ಇರಲಿ ಬಿಡ್ರಿ, ಪರವಾಗಿಲ್ಲ. ಆರಾಮದಿರಾ ರೀ? ಹಾಂ ರೀ, ನಾನು ಆರಾಮದೀನಿ. ನೀವು ಆರಾಮದೀರಾ? ಹ್ಞೂ ರೀ, ನಾನು ಆರಾಮದೀನಿ ನೋಡ್ರಿ. ಊಟ ಆಯ್ತನ್ರಿ? ಇನ್ನೂ ಇಲ್ಲರಿ, ಮಾಡಬೇಕು. ಅದು ಮಂಜಮ್ಮಮ್ಮರು, ಮಾಳಮಮ್ಮ, ಆಮೇಲೆ ಲಲಿತಾ ಅವರೆಲ್ಲ ಬಂದಿದ್ರಾ, ಮಾತಾಡ್ಕೊತ ಕುಂತಿದ್ವಿ ರೀ ಇಷ್ಟೊತ್ತಿನ ತನಕ. ಹಾಗಾಗಿ ಇನ್ನೂ ಊಟ ಆಗಿಲ್ಲ ನೋಡ್ರಿ. ನಿಮ್ದು ರೀ ಊಟ? ನಮ್ಮದು ಇನ್ನೂ ಇಲ್ಲ ನೋಡ್ರಿ ಊಟ. ಹೊಲ್ದಾಗ ಕೆಲಸ ಮಾಡಕೊಂತಿದ್ವಿ, ಇನ್ನೇನು ಮನೆಗೆ ಹೋಗ್ಬೇಕು ನೋಡ್ರಿ ಊಟಕ್ಕೆ.
ರವಿ ಬಾಲೆ ಆಮೇಲೆ ಮಾತಾಡಂತಿ ಅಂತ ಎಲ್ಲೂ ಓಡೋಗಲ್ಲ, ನಾವು ಮನೆಗೆ ಹೊಂಟೀವಿ ಬಾ. ಹಾಂ ಬಂದೆ ಸರಿ ತಗೋರಿ, ನಾನು ಆಮೇಲೆ ಫೋನ್ ಹಚ್ತೀನಿ. ಅವರೆಲ್ಲ ಮನೆಗೆ ಹೊಂಟಿದ್ದಾರೆ, ನೀವು ಖಾಲಿ ಇದ್ದಾಗ ಫೋನ್ ಹಚ್ಚಿರಿ, ಮಾತಾಡ್ತೀನಿ ನಾನು. ಹ್ಞೂ ಸರಿ ರೀ, ಆಯ್ತು ರೀ.